ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾನು SSLC ಸೆಲೆಕ್ಷನ್ ಪೋಸ್ಟ್ ಪೇಜ್ 14th ರಿಕ್ವೈರ್ಮೆಂಟ್ 2026 ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೇನೆ. ಯಾರು SSLC, PUC ಮತ್ತು ಡಿಗ್ರಿ ಮಾಡಿರೋರಿಗೆ ಇದು ದೊಡ್ಡ ಅವಕಾಶ. ಒಟ್ಟು 3000 ಪ್ಲಸ್ ಸರ್ಕಾರಿ ಉದ್ಯೋಗಗಳು ಬಿಡುಗಡೆ ಆಗಿವೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಬಾರಿ ಪೇಜ್ 14th ರಿಕ್ವೈರ್ಮೆಂಟ್ ಮೂಲಕ SSLC, PUC ಗ್ರಾಜುಯೇಟ್ಸ್ ಪಾಸ್ ಆದವರು ಎಲ್ಲರೂ ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 13 ಏಪ್ರಿಲ್ 2026. ಲಾಸ್ಟ್ ಡೇಟ್ ಬಂದ್ಬಿಟ್ಟು May 4, 2026 ಇರುತ್ತೆ. ಪೇಮೆಂಟ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು 5 May 2026 ಇರುತ್ತೆ. ಕರೆಕ್ಷನ್ ವಿಂಡೋ ಲಾಸ್ಟ್ ಡೇಟ್ ಬಂದ್ಬಿಟ್ಟು 11 to 13 May 2026 ಇರುತ್ತೆ. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು June 2026 ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೆಟ್ರಿಕ್ ಲೆವೆಲು, ಇಂಟರ್ಮೀಡಿಯೇಟ್ ಲೆವೆಲು, ಗ್ರಾಜುಯೇಟ್ ಲೆವೆಲು. ಅಂದರೆ ಮೆಟ್ರಿಕ್ ಲೆವೆಲ್ ಅಂದರೆ SSLC, ಇಂಟರ್ಮೀಡಿಯೇಟ್ ಲೆವೆಲ್ ಅಂದರೆ PUC, ಗ್ರಾಜುಯೇಟ್ ಲೆವೆಲ್ ಅಂದರೆ ಎನಿ ಡಿಗ್ರಿ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು SC/ST 5 ಇಯರ್ಸ್ ಇರುತ್ತೆ, OBC 3 ಇಯರ್ಸ್ ಇರುತ್ತೆ, PWD ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ ಇರುತ್ತೆ. PWD ಪ್ಲಸ್ OBC ಕ್ಯಾಟಗರಿದವರಿಗೆ 13 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. PWD ಪ್ಲಸ್ SC/ST 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ASMಗೆ 3 ಇಯರ್ಸ್. ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು UR ಮತ್ತು OBC ಕ್ಯಾಟಗರಿಗೆ 100 ರೂಪಾಯಿ ಇರುತ್ತೆ. ಫಿಮೇಲ್ ಆರ್ SC/ST ಕ್ಯಾಟಗರಿದವರಿಗೆ 0 ರೂಪಾಯಿ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು CBT ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸರ್ಕಾರಿ ಪೋಸ್ಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. ನಾರ್ತನ್ ರೀಜಿಯನ್ 824 ವೇಕೆನ್ಸಿಗಳು ಖಾಲಿ ಇವೆ. ವೆಸ್ಟರ್ನ್ ರೀಜನ್ಗೆ 436 ವೇಕೆನ್ಸಿ, ವೆಸ್ಟರ್ನ್ ರೀಜನ್ಗೆ 345 ವೇಕೆನ್ಸಿ, ಸೆಂಟ್ರಲ್ ರೀಜನ್ಗೆ 312 ವೇಕೆನ್ಸಿ, ಮಧ್ಯಪ್ರದೇಶ ರೀಜನ್ಗೆ 267 ವೇಕೆನ್ಸಿ, ಸೌತರ್ನ್ ರೀಜನ್ಗೆ 258 ವೇಕೆನ್ಸಿ, ನಾರ್ತ್ ವೆಸ್ಟರ್ನ್ ರೀಜನ್ಗೆ 215 ವೇಕೆನ್ಸಿ, ಕರ್ನಾಟಕ ಕೇರಳ ರೀಜನ್ಗೆ 198 ವೇಕೆನ್ಸಿ, ನಾರ್ತ್ ವೆಸ್ಟರ್ನ್ ರೀಜನ್ಗೆ 148 ವೇಕೆನ್ಸಿ. ಸೊ ಟೋಟಲ್ ವೇಕೆನ್ಸಿ 303 ಇರುತ್ತವೆ. ಮತ್ತು ಸಬ್ಜೆಕ್ಟ್ ಏನೇನು ಅಂತ ನೋಡೋಣ ಬನ್ನಿ. ಪಾರ್ಟ್ ಎ ಜನರಲ್ ಇಂಟೆಲಿಜೆನ್ಸ್ ಇರುತ್ತೆ. 25 ಕ್ವಶನ್ಗೆ 50 ಮಾರ್ಕ್ಸ್ ಇರುತ್ತೆ. ಇದು ಬಂದ್ಬಿಟ್ಟು 15 ನಿಮಿಷ ಇರುತ್ತೆ. ಪಾರ್ಟ್ ಬಿ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಬಗ್ಗೆ. ಇದು 25 ಕ್ವಶನ್ ಇರುತ್ತವೆ. 50 ಮಾರ್ಕ್ಸು 15 ಮಿನಿಟ್ಸ್ ಇರುತ್ತೆ. ಪಾರ್ಟ್ ಸಿ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ. ಟೋಟಲ್ ಕ್ವಶನ್ ಬಂದ್ಬಿಟ್ಟು 25 ಇರ್ತವೆ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 50 ಮಾರ್ಕ್ಸು 15 ಮಿನಿಟ್ಸ್ ಒಳಗೆ ಬರೀಬೇಕು. ಪಾರ್ಟ್ ಡಿ ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ 25 ಇರುತ್ತವೆ ಮತ್ತು 50 ಮಾರ್ಕ್ಸ್ ಇರುತ್ತೆ. ಟೋಟಲ್ ಕ್ವಶನ್ ಬಂದ್ಬಿಟ್ಟು 100 ಕ್ವಶನ್ ಇರುತ್ತವೆ ಮತ್ತು 200 ಮಾರ್ಕ್ಸು 60 ಮಿನಿಟ್ಸ್ ಒಳಗಡೆ ಬರೆಯಬೇಕು. ಮತ್ತು ಸ್ಯಾಲ್ರಿ ಬಗ್ಗೆ ನೋಡೋಣ ಬನ್ನಿ. ಕ್ಲರ್ಕ್ಗೆ 5200ರಿಂದ 20200ವರೆಗೆ ಇರುತ್ತೆ. ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ 5200ರಿಂದ 20200 ಇರುತ್ತೆ. ಮತ್ತು ಸೀನಿಯರ್ ಟ್ರಾನ್ಸ್ಲೇಟರ್ಗೆ 9300ರಿಂದ 34800 ಇರುತ್ತೆ. ಸೊ ಈ ಪೇಜ್ನಲ್ಲಿ ನೀವು ನೋಡಬಹುದು. ಸೊ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೇನೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು SSC ಅಂತ ಟೈಪ್ ಮಾಡಬೇಕಾಗುತ್ತೆ. ಯಾರು ರಿಜಿಸ್ಟರ್ ಮಾಡಿರೋದಿಲ್ಲ, ನೀವು ರಿಜಿಸ್ಟರ್ಗೆ ಹೋಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನು. ನಿಮ್ಮ ಡೀಟೇಲ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರನ್ನು ಟೈಪ್ ಮಾಡಬೇಕಾಗುತ್ತೆ ಮತ್ತು ವೆರಿಫೈ ನಿಮ್ಮ ಆಧಾರನ್ನು ರೀಟೈಪ್ ಮಾಡಬೇಕಾಗುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ ಅದೇ ಥರನೇ ನಿಮ್ಮ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಜೆಂಡರು, ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಫಾದರ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಮದರ್ ನೇಮನ್ನು ಟೈಪ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಯಾರು ರಿಜಿಸ್ಟರ್ ಆಗಿರ್ತೀರಿ ಲಾಗಿನ್ಗೆ ಹೋಗ್ಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ. ಈ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೊಡಿಬೇಕಾಗುತ್ತೆ. ಸರ್ಡಿಂದ ಆರ್ಮ್ ಪೋಸ್ಟ್ ನೀವು ಸರ್ವಿಸ್ ಮಾಡಿದ್ರೆ ಹೊಡಿಬೇಕಾಗುತ್ತೆ. ನೀವು ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಹೊಡಿಬೇಕಾಗುತ್ತೆ, ಇಲ್ಲಾಂದ್ರೆ ನೀವು ಹೊಡಿಬೇಕು. ನೆಕ್ಸ್ಟ್ ಮತ್ತೆ ನಿಮ್ಮ ಎಕ್ಸಾಮ್ ಸೆಂಟರನ್ನು ಚೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು, ಥರ್ಡ್ ಪ್ರಿಫರೆನ್ಸು.
ಮೀಡಿಯಮ್ ಆಫ್ CBA ಅಂದರೆ ಎಕ್ಸಾಮ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಇಂಗ್ಲೀಷ್ ಆರ್ ಹಿಂದಿ. ವೆರಿಫೈ ಮೀಡಿಯಮ್ ಆಫ್ CBA ಇಂಗ್ಲೀಷ್. ನಿಮ್ಮ ರೀಜನ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಬಹುದು ತುಂಬಾ ವೇಕೆನ್ಸಿಗಳು ಖಾಲಿ ಇವೆ. ಸೊ ಈ ಪೇಜ್ನಲ್ಲಿ ನೋಡಬಹುದು KK 1226 ಇದು ಲೋವರ್ ಡಿವಿಷನ್ ಕ್ಲರ್ಕ್ ಜಾಬ್ ಇರುತ್ತೆ. ನಿಮ್ಮ ಹೈಯೆಸ್ಟ್ ಎಜುಕೇಶನ್ ಅನ್ನು ಚೂಸ್ ಮಾಡಬೇಕಾಗುತ್ತೆ. ಇಂಡಿಕೇಟ್ ಡೀಟೇಲ್ಸ್ ಆಫ್ ಎನಿ ಅದರ್ ಎಜುಕೇಶನ್ ಕ್ವಾಲಿಫಿಕೇಶನ್ ರಿಲೆವೆಂಟ್ ಟು ದ ಪೋಸ್ಟ್ ಇಫ್ ರಿಕ್ವೈರ್ಡ್ ಬೈ ಯು. Do you possess required essential qualification for the post? Next ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. Do you possess required experience for the post? Whether seeking age relaxation. ನಿಮಗೆ ಏಜ್ 30 ಗಿಂತ ಅಬವ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಮೀಡಿಯಮ್ ಆಫ್ ಸ್ಪೀಚ್ ಟೆಸ್ಟ್ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಇಂಗ್ಲಿಷ್ ಆರ್ ಹಿಂದಿ. ಸೊ ನೀವು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಮತ್ತು ನೀವು ಫೋನಲ್ಲಿ ಹೋಗಿ SSC ಗೌರ್ಮೆಂಟ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿ ಗೋ ಟು ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ನಿಮ್ಮ ಆಧಾರನ್ನು ವೆರಿಫಿಕೇಶನ್ ಮಾಡಬೇಕು ಮತ್ತು ನಿಮ್ಮ ಲೈವ್ ಕ್ಯಾಪ್ಚರ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಮ್ಯಾಕ್ಸಿಮಮ್ ಸೈಜ್ ಬಂದುಬಿಟ್ಟು 20 KB ಮತ್ತು 6 ಸೆಂಟಿಮೀಟರ್ ವಿಡ್ತ್ 2 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ರೆಸಲ್ಯೂಷನ್ 300 ಮಾತ್ರ. ಇಷ್ಟು ಮಾಡಿ ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಪೇಮೆಂಟನ್ನು ಮಾಡಬೇಕು. ಸೊ ಫ್ರೆಂಡ್ಸ್ ಪೇಮೆಂಟ್ ಆದಮೇಲೆ ಸಬ್ಮಿಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ವಿಡಿಯೋಸ್.